ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. 2025-26ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪ ಮುಂಭಾಗದಲ್ಲಿನ ಶ್ರೀ ವಿದ್ಯಾ ವಿಕಾಸ್ ಅಕಾಡೆಮಿ ಚೇತನ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕಗಳನ್ನು ಪಡೆಯುವುದರ ಮೂಲಕ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. 2025-26ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪ ಮುಂಭಾಗದಲ್ಲಿನ ಶ್ರೀ ವಿದ್ಯಾ ವಿಕಾಸ ಅಕಾಡೆಮಿ ಚೇತನ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕಗಳನ್ನು ಪಡೆಯುವುದರ ಮೂಲಕ ಕಾಲೇಜಿಗೆ ಕೀರ್ತಿ ತಂದಿದ್ದು, ಈ ಎಲ್ಲ ವಿದ್ಯಾರ್ಥಿಗಳನ್ನು ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದ್ದಾರೆ. ಈ ಕಾಲೇಜಿನ ಮೊಯಿ 96.5%, ಸೈದಾ ಜುಹಾರ್ 95%, ಅನುಶ್ರೀ 91%, ಅಭಿಷೇಕ್ 87.83%, ವರಪ್ರಸಾದ್ 87.83%, ಲಿಖಿತಾ 87.5%, ವೈಷ್ಣವಿ 87%, ಶಬಲಿ 80%, ಸಾಯಿ ಪ್ರಿಯಾ 80%, ಸಂತೋಷ್ 78.16%, ಮನುರೆಡ್ಡಿ 75.61%, ಭಾನುಪ್ರಸಾದ್ 75%, ಸುಹಾಸ್ ವಿ 74%, ಸ್ವಾತಿ ವಿ 73%, ರೋಹಿತ್ 72.66%, ಲಿಖಿತಾ ಜಿ 69.83%, ಗೌತಮ್ 69%, ಅಭಿಷೇಕ್ ಆರ್ 69.16%, ನಿಶಾಂತ್ 68%, ಸೂರ್ಯ 63.16%, ತನುಶ್ರೀ 65%, ರಾಕೇಶ್ ಆರ್ 63.83%, ನವೀನ್ ಎನ್ 62%, ನಂದಿತಾ 61.66%, ನವೀನ ಎ 61%, ನಂದೀಶ್ ಎಸ್ ಗೆ 61%. ಶ್ರೀನಾಥ್ ರೆಡ್ಡಿ ವಿ ಅಂತ. ನಾನು ವಿದ್ಯಾ ವಿಕಾಸ್ ಅಕಾಡೆಮಿ ಚೇತನ್ ಪಿಯು ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದು, ಕಳೆದ ವರ್ಷ ನಮ್ಮ ಕಾಲೇಜಿನಲ್ಲಿ PUC ಪ್ರಾರಂಭವಾಗಿದ್ದು, ಇದು ಮೊದಲನೇ ಬ್ಯಾಚಲ್ಲಿ ಫಸ್ಟ್ ಬ್ಯಾಚಲ್ಲಿ ಬೆಸ್ಟ್ ರಿಸಲ್ಟ್ ಕೊಟ್ಟಿದ್ವಿ. ನಮ್ಮಲ್ಲಿ ಸುಮಾರು 9 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸ್ ಆಗಿದ್ದು, 17 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗಿದ್ದು, ದ್ವಿತೀಯ ಶ್ರೇಣಿಯಲ್ಲಿ 3 ವಿದ್ಯಾರ್ಥಿಗಳು ಪಾಸ್ ಆಗಿದ್ದು, ಕಾಲೇಜಿಗೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟಂಥ ವಿದ್ಯಾರ್ಥಿನಿಯರು ಹಾಗೂ ಪೋಷಕರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ನಮ್ಮ ಕಾಲೇಜಿನಲ್ಲಿ ಸುಮಾರು ವಿದ್ಯಾರ್ಥಿಗಳು ಈಗಾಗಲೇ ನಮ್ಮಲ್ಲಿ BCom ಸಹ ಇದೆ. BCom ತಗೊಂಡಾಗ ನಮ್ಮ ಕಳೆದ ವರ್ಷದಲ್ಲಿ 3ನೇ ಸೆಮಿಸ್ಟರ್ನಲ್ಲಿ ನಮ್ಮ ಒಂದು ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕು ಮತ್ತು ಥರ್ಡ್ ರ್ಯಾಂಕ್ ಕೊಟ್ಟಿದ್ವಿ. ಮೊನ್ನೆ ನಡೆದಂಥ ಒಂದು BCom ಫಲಿತಾಂಶದಲ್ಲಿ ಪ್ರಥಮ ಸೆಮಿಸ್ಟರ್ನಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಕಾವ್ಯ ಎಂ ಅಂತಕ್ಕಂಥ ಹುಡುಗಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ನವೀನ್ SN ಅಂತಕ್ಕಂಥ ಹುಡುಗ 6ನೇ ಸೆಮಿಸ್ಟರ್ನಲ್ಲಿ ನಮ್ಮ ಒಂದು ತಾಲೂಕಿಗೆ 2ನೇ ರ್ಯಾಂಕನ್ನು ಪಡೆದು ನಮ್ಮ ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪ ಅಂದರೆ, ನಮ್ಮಲ್ಲಿ 3 ಟ್ರಸ್ಟಿಗಳೇ ಪಾಠ ಮಾಡ್ತೀವಿ. ಒಂದು ಕಿರಣ್ಮಯಿ ಮೇಡಮ್ ಅಂತ ಅವರು ನಮ್ಮ ಒಂದು ಪ್ರಾಂಶುಪಾಲರು ಪದವಿ ಕಾಲೇಜು ಮತ್ತು ನಮ್ಮ ಕಾಲೇಜಿನ ಒಂದು ಅಧ್ಯಕ್ಷರಾದಂಥ ಆಂಜನೇಯ ಸರ್ ಅವರು ಸುಮಾರು 22 ವರ್ಷ ಅನುಭವ ಹೊಂದಿರ್ತಕ್ಕಂಥವ್ರು. ನಾನು ಸಹ 15 ವರ್ಷಗಳಿಂದ ನಾನು ಕನ್ನಡ ಉಪನ್ಯಾಸಕರ ಕೆಲಸ ಮಾಡುತ್ತಿದ್ದು, ಇದು ಪ್ರಥಮ ವರ್ಷದಲ್ಲಿ ಫಸ್ಟ್ ಬ್ಯಾಚ್ ಬೆಸ್ಟ್ ರಿಸಲ್ಟ್ ಕೊಟ್ಟಿದ್ದೀವಿ ಅಂತ ಹೇಳಕ್ಕೆ ಎಲ್ಲರೂ ಇಷ್ಟಪಡ್ತೀನಿ. ಅದರ ಜೊತೆಗೆ ನಮ್ಮಲ್ಲಿ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಸಹ ಹಳ್ಳಿ ಮಕ್ಕಳಾಗಿದ್ದು,
ನಮ್ಮಲ್ಲೆಲ್ಲ 50, 40, 43% ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಸುಮಾರು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಮತ್ತು ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. My name is Mahi Ayan. I am studying in Chetan PU College, and I have scored 578 marks in second PUC board examination. And the main reason for my result is teachers. They are very supportive and they always take care of us very well. Even in academics also personally. The best teaching staff in Chintamani is in Vidya Vikas College. I really take pride studying in this college. This is the best college in Chintamani. Thank you for all the teachers. They are the main reason I have scored well in the examination. Also my parents and family, they also support me very emotionally, and they are always there for me. I love you, Mom. ಜೋರಾಗಿ ನನ್ನ ಹೆಸರು ಅನುಶ್ರೀ. ನಾನು 10th ಓದಿದ್ದು ದೊಡ್ಡಗಂಜೂರು ಹೈಸ್ಕೂಲಲ್ಲಿ. ಅಲ್ಲಿ ನನಗೆ ಬಂದಿದ್ದು 64% ಅಷ್ಟೇ, 400 ಮಾರ್ಕ್ಸು. ಬಟ್ ಆದರೆ ಇಲ್ಲಿಗೆ ಬಂದಮೇಲೆ ಈಗ ನಾನು ಸೆಕೆಂಡ್ PUC ಚೆನ್ನಾಗಿ ಓದಿ ಎಲ್ಲ ಲೆಕ್ಚರರ್ಸ್ ಎಲ್ಲ ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಇವಾಗ ನಾನು 91% ತೆಗ್ದಿದ್ದೀನಿ. ಫುಲ್ ಎಲ್ಲ ಹೆಂಗೆ ಓದಬೇಕು, ಯಾವ ಥರ ಇರಬೇಕು, ಹೆಂಗೆ ಓದಿದ್ರೆ ರಿಸಲ್ಟ್ ಬರೋಕ್ಕಾಗುತ್ತೆ ಅಂತೆಲ್ಲ ಲೆಕ್ಚರರ್ಸ್ ಸಪೋರ್ಟ್ ಮಾಡಿದ್ದಾರೆ. ಅದರಿಂದ ನಾನು ಇಷ್ಟು ಮಾರ್ಕ್ಸ್ ತೆಗೆದು ಆಯಿತು. ನನ್ನ ಹೆಸರು ಲಿಖಿತಾ. ನಾನು ಫಸ್ಟ್ 10th ಓದಿದ್ದು ದೊಡ್ಡಗಂಜೂರಲ್ಲಿ. ಇಲ್ಲಿ ಬಂದು PUCಗೆ ಬಂದು ಸೇರಿಕೊಂಡೆ. ನಾನು ಮೊದಲು ಹೆಂಗೆ ಓದಬೇಕನ್ನೋದು ಗೊತ್ತಾಗ್ತಿರ್ಲಿಲ್ಲ. ಆ ಕಡೆ ಟೀಚರ್ಸ್ ಏನು ಹೇಳ್ಕೊಡ್ತಾ ಇದ್ರು, ಅಷ್ಟೊಂದು ಎಜುಕೇಷನ್ ಪಡ್ಕೊಂಡಿದ್ದಿಲ್ಲ. ಇಲ್ಲಿಗೆ ಬಂದಮೇಲೆ ಟೀಚರ್ಸ್ ಎಲ್ಲ ಜಾಸ್ತಿ ಸಪೋರ್ಟ್ ಮಾಡಿದ್ರು. ನಂಗೆ ಡೌಟ್ ಇರೋದೆಲ್ಲ ಕೇಳಿಕೊಂಡು ಯಾವ ಥರ ಓದಬೇಕು ಅನ್ನೋಂಥ ಐಡಿಯಾ ಬಂತು. ಜಾಸ್ತಿ ಸಪೋರ್ಟ್ ಮಾಡಿ ಟೀಚರ್ಸ್ ಸಪೋರ್ಟ್ ಮಾಡಿದ್ದಾರೆ. ಪೇರೆಂಟ್ಸ್ ಕಡೆಯಿಂದನೂ ಸಪೋರ್ಟ್ ಜಾಸ್ತಿ ಸಿಕ್ಕಿದೆ. ನನ್ನ ಹೆಸರು BS ಸಾಹಿತ್ಯ. ನಾನು ಸೆಕೆಂಡ್ PUಯಲ್ಲಿ 80% ಪಡ್ಕೊಂಡಿದ್ದೀನಿ ಮಾರ್ಕ್ಸು. ನಂದು 10th ಫಸ್ಟ್ 54% ಇತ್ತು. ನಮ್ಮ ಟೀಚರ್ಸಿಂದ ನಾನು ಇಷ್ಟು ಮಾರ್ಕ್ಸ್ ಪಡ್ಕೊಳ್ಳೋಕ್ಕೆ ಇಷ್ಟು ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಟೀಚರ್ಸ್. ನನ್ನ ಹೆಸರು ಸೂರ್ಯ ಅಂತ. ನಾನು ಪದವಿ ಪೂರ್ವ ಸ್ಕೂಲ್ನಲ್ಲಿ ಓದಿದ್ದು. ನನಗೆ ಅಲ್ಲಿ 43% ಬಂದಿತ್ತು ಪರ್ಸೆಂಟೇಜು 10th. ಇವಾಗ ಸೆಕೆಂಡ್ PUCಯಲ್ಲಿ 68% ಬಂದಿದೆ. ಇದಕ್ಕೆ ಸಪೋರ್ಟ್ ಮಾಡಿದಂಥ ಟೀಚರ್ಸ್ಗೆ ಧನ್ಯವಾದಗಳು ಹೇಳ್ತೀನಿ. ನಮ್ಮ ಪೇರೆಂಟ್ಸ್ ಮಾತಾಡಿ, ಕನ್ನಡದಲ್ಲಿ ಮಾತಾಡಿ. ನೀವು ಮಾತಾಡಿ ಮೇಡಮ್. ಅಲ್ಲ ಮಾತಾಡಿ, ಪರವಾಗಿಲ್ಲ. ಯಾರು ಮಾತಾಡಿ? ಅಲ್ಲೇ ಮಾತಾಡಿ. ಬನ್ನಿ, ಇಲ್ಲೇ ಬನ್ನಿ. ಅಲ್ಲೇ ಏನು ಮೇಡಮ್? ನನ್ನ ಮಗಳು ಹೆಸರು ಮಹಿ AN ಅಂತ. ಅವಳು ಚೇತನ್ ವಿದ್ಯಾಸಂಸ್ಥೆಯಲ್ಲಿ SLC ಮುಗಿಸಿದ್ಲು. ಅಲ್ಲಿ ಸಹ 90% ಮಾರ್ಕ್ಸ್ ತೊಗೊಂಡಿದ್ಲು. ಉತ್ತಮ ಒಂದು ಟೀಚಿಂಗ್ ಫ್ಯಾಕಲ್ಟಿ ಇದ್ದಾರೆ. ಉತ್ತಮವಾದ ಒಂದು ಗೈಡೆನ್ಸು ಇದೆ. ಎಲ್ಲ ಒಂದು ಸುರಕ್ಷಿತ ಕ್ರಮಗಳಾಗಲಿ, ಒಂದು ಶಿಸ್ತು ಪರಿಪಾಲನೆ ಆಗಲಿ ಅಲ್ಲಿ ನಡೀತಾ ಇತ್ತು. ಅದಾದ ನಂತರ ನಾನು ಸೆಕೆಂಡ್ PUCಗೆ ಶ್ರೀ ಸಾಯಿ ವಿದ್ಯಾ ವಿಕಾಸ್ ಕಾಲೇಜ್ಗೆ ಸೇರಿಸಿದ್ದೀನಿ. ಶ್ರೀನಾಥ್ ಸರ್ ಅವರ ಒಂದು ಅವರು ತುಂಬಾ ಹೇಳ್ತಿದ್ರು, ಈ ನಮ್ಮ ಕಾಲೇಜಿಗೆ ಸೇರಿಸಿ ಒಂದು ಒಳ್ಳೆಯ ಕೋಚಿಂಗ್ ಕೊಡಿಸ್ತೀವಿ ಅಂತ. ಅದೇ ರೀತಿಯೇ ಅವರು ಹೇಳಿದ ಮಾತಿನ ಪ್ರಕಾರ ನಡ್ಕೊಂಡು ನನ್ನ ಮಗಳಿಗೆ ಉತ್ತಮವಾದ ಫಲಿತಾಂಶನ ತಂದುಕೊಡೋಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಕಿರಣ್ ಮಹಿ ಮೇಡಮ್ ಅವರು ಒಳ್ಳೆಯ ಒಂದು ಗೈಡೆನ್ಸಲ್ಲಿ ತುಂಬ ಚೆನ್ನಾಗಿ ಅವಳು ಮಾರ್ಕ್ಸ್ ಬಂದಿದೆ. ನನ್ನ ಮಗಳು ಇವತ್ತು ಪ್ರಥಮ ಸ್ಥಾನದಲ್ಲಿ ಡಿಸ್ಟಿಂಕ್ಷನ್ ಬಂದು 96% ಸೆಕೆಂಡ್ PUCನಲ್ಲಿ ತೊಗೊಂಡಿದ್ದಾಳೆ. ಐ ಆಮ್ ವೆರಿ ಹ್ಯಾಪಿ. ನನ್ನ ಹೆಸರು ಸಾಯಿಲತ್ ಅಂತ. ನನ್ನ ಮಗಳು ಸಾಯಿ ಪ್ರಿಯಾ 10th ಕ್ಲಾಸ್ನಲ್ಲಿ ತುಂಬ ಕಡಿಮೆ ರ್ಯಾಂಕ್ಸ್ ಬಂದಿದೆ. ಇವಾಗ ಸೆಕೆಂಡ್ PUನಲ್ಲಿ ತುಂಬ ಒಳ್ಳೆ ಮಾರ್ಕ್ಸ್ ತಂದಿದ್ದಾಳೆ. ಇಷ್ಟು ತಗೊಂಡು ಬರ್ತಾಳೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಟೀಚರ್ಸ್ ಅಂತೂ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಅವ್ರಿಗೆ ಫಸ್ಟು ನಾವು ಥ್ಯಾಂಕ್ಸ್ ಹೇಳಬೇಕು ಎಲ್ರಿಗೂ. ಮತ್ತು ಸ್ಟೂಡೆಂಟ್ಸ್ ಎಲ್ಲನೂ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲರೂ ಸಪೋರ್ಟ್ ಆಗಿರ್ತಾರೆ. ಎಲ್ಲರೂ ಒಟ್ಟಾಗಿ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದಾರೆ. ಇನ್ನು ಇದೇ ಕಾಲೇಜಿನಲ್ಲಿ ಡಿಗ್ರಿ ವಿಭಾಗದಲ್ಲಿ BCom ಪಶ್ಚಿಮನಲ್ಲಿ ಕಾವ್ಯ M ರವರು 650ಗೆ 618 ಅಂಕಗಳನ್ನು ಪಡೆಯುವುದರ ಮೂಲಕ ಡಿಸ್ಟ್ರಿಕ್ಟ್ ಟಾಪರ್ ಆಗಿದ್ದಾರೆ. ನವೀನ್ SN BCom 6 ಅಲ್ಲಿ
710ಗೆ 687 ಅಂಕಗಳನ್ನು ಪಡೆಯುವುದರ ಮೂಲಕ ತಾಲೂಕಿಗೆ ಸೆಕೆಂಡ್ ಆಗಿದ್ದಾರೆ. ಇನ್ನು ಪ್ರಶಾಂತ್ BCom ಪಿಪ್ಸಮ್ಮಲ್ಲಿ ಕಾಲೇಜಿಗೆ 674 ಅಂಕಗಳನ್ನು ಪಡೆಯುವುದರ ಮೂಲಕ ಕಾಲೇಜಿಗೆ ಮೊದಲಿಗರಾಗಿದ್ದಾರೆ. ಇನ್ನು ದ್ವಿತೀಯ PUC ಹಾಗೂ ಡಿಗ್ರಿ ವಿಭಾಗದಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಕಾಲೇಜಿಗೆ ಕೀರ್ತಿಯನ್ನು ತಂದಿರತಕ್ಕಂಥ ವಿದ್ಯಾರ್ಥಿಗಳನ್ನು ಚೇತನ್ PU ಕಾಲೇಜಿನ ಪ್ರಾಂಶುಪಾಲ ಶ್ರೀನಾಥ್ ರೆಡ್ಡಿ ಹಾಗೂ ವಿದ್ಯಾ ವಿಕಾಸ್ ಅಕಾಡೆಮಿ ಕಾಲೇಜಿನ ಪ್ರಾಂಶುಪಾಲೆ ಕಿರಣಮಯಿ ಹಾಗೂ ವೈಸ್ ಪ್ರಿನ್ಸಿಪಾಲ್ ಆಂಜನೆರೆಡ್ಡಿ ಮತ್ತಿತರರು ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದ್ದಾರೆ. ನನ್ನ ಹೆಸರು ಕಾವ್ಯ ಅಂತ ನಾನು PUC ಕೈವಾರದಲ್ಲಿ ಹೋಗಿದೆ ಮತ್ತು ಡಿಗ್ರಿಗೆ ಅಂತ ಶ್ರೀ ವಿದ್ಯಾ ವಿಕಾಸ್ ಕಾಲೇಜಲ್ಲಿ ಬಂದೆ ಮತ್ತು ನಾನು ಇಲ್ಲಿ ಅತ್ಯಂತ ಜಾಸ್ತಿ ಅಂಕಗಳನ್ನ ತಗೊಂಡಿದ್ದೀನಿ ಹಾಗೂ ಡಿಸ್ಟ್ರಿಕ್ಟ್ ಫಸ್ಟ್ ಆಗಿ ನೇಮೆಲ್ಲ ತಗೊಂಡಿದ್ದೀನಿ. ಇಲ್ಲೆಲ್ಲರೂ ಟೀಚರ್ಸ್ ಎಲ್ಲ ಫ್ರೆಂಡ್ಲಿ ಆಗಿ ಎಲ್ಲ ಕೋಆಪರೇಟಿವಲ್ಲಿ ಎಲ್ಲ ನಮಗೆ ಅನುಕೂಲವಾಗಿ ಪಾಠ ಮಾಡೋದು, ನಮ್ಗೆ ಅರ್ಥ ಆಗೋ ಥರ ಪಾಠ ಮಾಡೋದು ಎಲ್ಲ ಚೆನ್ನಾಗಿ ನಡೀತಾ ಇದೆ. ಥ್ಯಾಂಕ್ ಯು. ನಾನು ಮೊದಲು ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಡಿಗ್ರಿ ಮಾಡಿದ್ದು KR ಪುರದಲ್ಲಿ. ಬಟ್ ಅಲ್ಲಿ ಸರಿಯಾಗಿ ಪರ್ಸೆಂಟೇಜ್ ಬರ್ತಾ ಇರೋ ಕಾರಣದಿಂದ ನಾನು ಮತ್ತೆ ಚಿಂತಾಮಣಿಗೆ ಚೇಂಜ್ ಆಫ್ ಕಾಲೇಜ್ ಆಗಿ ಮತ್ತು 5th ಸೆಮಿಸ್ಟರಲ್ಲಿ ನಾನು ಕಾಲೇಜ್ ಟಾಪರ್ ಆಗಿದ್ದೇನೆ. ಇದಕ್ಕೆ ನನಗೆ ತುಂಬ ಥ್ಯಾಂಕ್ಸ್ ಆಗಿದೆ. ಇದಕ್ಕೆ ಸಪೋರ್ಟ್ ಮಾಡಿದಂಥ ಎಲ್ಲ ಕಾಲೇಜ್ ಶಿಕ್ಷಕರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದ. ನನ್ನ ಹೆಸರು ಅಹಲ್ ಅಂದ್ಬಿಟ್ಟು ನಾನು ಡಿಗ್ರಿ ಫೈನಲ್ ಇಯರ್ ಓದ್ತಾ ಇದ್ದೀನಿ. ನಾನು PUCಯಲ್ಲೆಲ್ಲ 91% ಬಂದಿತ್ತು. ಇಲ್ಲಿ ಡಿಗ್ರಿ ಕಾಲೇಜ್ ಬಂದಮೇಲೆ ಇವಾಗ 5th ಸೆಮ್ಮಲ್ಲಿ ಸೆಕೆಂಡ್ ಟಾಪರ್ ಆಗಿದ್ದೀನಿ. 97% ರಿಸಲ್ಟ್ ಬಂದಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಟೀಚರ್ಸ್, ಅವರಿಂದಲೇ ಇಷ್ಟು ರ್ಯಾಂಕ್ ಬರೋಕ್ಕೆ ಸಾಧ್ಯ ಆಗಿದ್ದು. ಥ್ಯಾಂಕ್ ಯು. ಶ್ರೀ ವಿದ್ಯಾ ಎಜುಕೇಷನಲ್ ಟ್ರಸ್ಟ್ 2021ನಲ್ಲಿ ನಾವು ಇದನ್ನು 3 ಜನ ಲೆಕ್ಚರರ್ಸು, ನಾನು ಕಿರಣ್ಮಯಿ ಅಂತ ಮುಂಚೆ ಒಂದು ಕಾಲೇಜಲ್ಲಿ 22 ವರ್ಷ ವರ್ಕ್ ಮಾಡಿ ಒಂದು ಸ್ವಂತ ಕಾಲೇಜ್ ಸ್ಟಾರ್ಟ್ ಮಾಡಿದ್ದೀವಿ. ಆಂಜನೇಯ ರೆಡ್ಡಿ ಸರ್ ಅವರು ಒಂದು 20 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿದೆ, ಅವರು ಟ್ರಸ್ಟ್ ಮೆಂಬರು. ಮತ್ತು ಶ್ರೀನಾಥ್ ಸರ್ ಅಂತ ಹೇಳ್ಬಿಟ್ಟು ಅವರು ಕನ್ನಡ ಲೆಕ್ಚರರು, ಅವರು ಟ್ರಸ್ಟ್ ಮೆಂಬರೇ. ಸೊ ನಮ್ಮ ಉದ್ದೇಶ ಹಳ್ಳಿ ಮಕ್ಕಳಿಗೆ ಕಡಿಮೆ ಇದರಲ್ಲಿ ಕಾಸ್ಟಲ್ಲಿ ಎಜುಕೇಷನ್, ಬೆಸ್ಟ್ ಎಜುಕೇಷನ್ ಕೊಡಬೇಕು ಅನ್ನೋದು ಒಂದು ಉದ್ದೇಶದಿಂದ ಈ ಕಾಲೇಜನ್ನ ಸ್ಟಾರ್ಟ್ ಮಾಡಿರೋದು ನಾವು. ಆ ಉದ್ದೇಶದ ಪ್ರಕಾರ ನಾವು 100% ಇದು ವರ್ಕ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಬರೀ ಪಾಠ ಒಂದೇ ಮಾತ್ರ ಅಲ್ಲ ಇಂಪಾರ್ಟೆನ್ಸ್ ಕೊಡ್ತಾ ಇರೋದು, ನಾವು ಮೇನ್ ಇಂಪಾರ್ಟೆನ್ಸ್ ಕೊಡ್ತಾ ಇರೋದು ಮಕ್ಕಳ ಡಿಸಿಪ್ಲಿನ್ ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಈ ಮೂರಕ್ಕೂ ವಿದ್ಯಾಭ್ಯಾಸ, ಡಿಸಿಪ್ಲಿನ್ ಮತ್ತು ಸ್ಕಿಲ್, ಇದು ಮೂರಕ್ಕೂ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಆ್ಯಂಡ್ ನಾವು ಸ್ಟಾರ್ಟ್ ಆದಾಗಿಂದ ಫಸ್ಟ್ ಬ್ಯಾಚಲ್ಲೇ ನಮ್ಮ ಕಾಲೇಜ್ 2 ಮಕ್ಕಳು ಯೂನಿವರ್ಸಿಟಿಗೆ 2nd ರ್ಯಾಂಕ್ ಮತ್ತು 3rd ರ್ಯಾಂಕ್ ಬಂದಿದ್ದಾರೆ. ಹಯತ್ ಪಾಷಾ ಮತ್ತು ಶ್ರಿತಾ ಅನ್ನೋ ಹುಡುಗಿ. ಹಯತ್ ಪಾಷಾ BCom ನಮ್ಮಲ್ಲಿ ಮಾಡಿಕೊಂಡು CA ಇಂಟರ್ ಫಸ್ಟ್ ಗ್ರೂಪ್ ಮತ್ತು ಸೆಕೆಂಡ್ ಗ್ರೂಪ್ ಒಂದು ಅಟೆಂಪ್ಟ್ಗೆ ಪಾಸ್ ಆಗಿದ್ದಾರೆ. ಸೊ ಶ್ರಿತಾ ಅನ್ನೋ ಹುಡುಗಿ ಅವಳು ಫರ್ದರ್ ಸ್ಟಡೀಸ್ ಮಾಡ್ತಾ ಇದ್ದಾರೆ. ಮೊನ್ನೆ ಲಾಸ್ಟ್ ಇಯರ್ ಕಾವ್ಯ ಅನ್ನೋ ಹುಡುಗಿ ಡಿಸ್ಟ್ರಿಕ್ಟ್ ಫಸ್ಟ್ ಬಂದಿದ್ದಾರೆ. ಸೊ ಪ್ರತಿ ವರ್ಷ ನಾವು ಬೆಸ್ಟ್ ರಿಸಲ್ಟ್ BComಲ್ಲಿ ಕೊಡ್ತಾ ಇದ್ದೀವಿ. ಇದಕ್ಕೆ ಏನು ಸಾಧ್ಯ ಅಂದರೆ ನಾವು ಏನು ಹಾರ್ಡ್ ವರ್ಕ್ ಲೆಕ್ಚರರ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ನಮ್ಮ 3 ಜನ ಅಲ್ಲ, ನಮ್ಮ ಜೊತೆ ಇರುವಂಥ ಎಲ್ಲ ಲೆಕ್ಚರರ್ಸೂ ನಾವೆಷ್ಟು ವರ್ಕ್ ಮಾಡ್ತಾ ಇದ್ದೀವೋ ನಮ್ಮ ಜೊತೆ ಅವರು ಅಷ್ಟೇ ಹಾರ್ಡ್ ವರ್ಕ್ ಎಲ್ಲ ನಮ್ಮ ಲೆಕ್ಚರರ್ಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಕಾರಣದಿಂದ ನಾವು ಬೆಸ್ಟ್ ರಿಸಲ್ಟ್ BComಲ್ಲಿ ಕೊಡ್ತಾ ಇರೋದು ಸಾಧ್ಯ. ಯಾಕಂದರೆ ಜೀವನ ಬರೀ ನಾವು ವಿದ್ಯೆ ಒಂದೇ ಕೊಡ್ತಾ ಇಲ್ಲ, ಜೀವನದ ವ್ಯಾಲ್ಯೂಸ್ ಏನಿದೆ ಬೇಕಾಗಿರೋದು ಇವಾಗ ಜನರೇಷನ್ಗೆ ಅದನ್ನು ನಾವು ಅವ್ರಿಗೆ ಹೇಳ್ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ PUC ಮತ್ತು BCom ಎರಡು ನಾವೇನು ಕೋರ್ಸ್ ಕಾಮರ್ಸ್ ಸ್ಟಾರ್ಟ್ ಮಾಡಿದ್ದೀವಿ, ಎರಡರಲ್ಲೂ ಒಳ್ಳೆ ರಿಸಲ್ಟ್ಸ್ ನಾವು ಕೊಡ್ತಾ ಬಂದಿದ್ದೀವಿ. ಸೊ ಹಾಗಾಗಿ ಇದೆಲ್ಲದಕ್ಕೂ ಕಾರಣ ನಮ್ಮ ಸ್ಟೂಡೆಂಟ್ಸು, ಪೇರೆಂಟ್ಸ್ ಮಾಡ್ತಾ ಇರೋಂಥ ಸಪೋರ್ಟು, ಜೊತೆಗೆ ನಮ್ಮ ಲೆಕ್ಚರರ್ಸು. ಥ್ಯಾಂಕ್ಸ್. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ CTV ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ